ಏಪ್ರಿಲ್ 12ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6ರವರೆಗೆ ಶ್ರೀ ಕ್ಷೇತ್ರ ವರದಪುರದ ಸ್ವಾನಂದಾಮೂರ್ತ ವೇದಿಕೆಯಲ್ಲಿ ಸಾಗರ ಪ್ರಾಂತ್ಯ ಪ್ರಥಮ ಗಮಕ ಸಮ್ಮೇಳನವು ಆಯೋಜಿಸಲಾಗಿದೆ ಎಂದು ಮಲೆನಾಡು ಗಮಕ ಕಲಾ ಟ್ರಸ್ಟ್ ಅಧ್ಯಕ್ಷರಾದ ಕೆಆರ್ ಕೃಷ್ಣಯ್ಯರವರು ತಿಳಿಸಿದರು. ಸೀತಾರಾಮರಾಯರು ಈ ಸಂಘವನ್ನು ಸ್ಥಾಪನೆ ಮಾಡಿದ ಮೊದಲ ಅಧ್ಯಕ್ಷ. ಸೀತಾರಾಮರಾಯರ ಜೊತೆಯಲ್ಲಿ ಆಗ ಆಸಕ್ತಿ ತಂದವರು ಶ್ರೀಯುತ ಭೀಮಾಚಾರ್ಯರು, ಆಮೇಲೆ ಭಾಸ್ಕರ್ ಭಟ್ರು, ಈನ ಮಧ್ಯಸ್ಥರು, ಆನಂದ ಗೋವಿಂದಯ್ಯವರು, ಕಲಸೆ ತಿಮ್ಮಪ್ಪನವರು, PS ಚಂದ್ರಶೇಖರ್ ಅವರು, ಈ ಮುಂತಾದವರೆಲ್ಲ ಸೇರಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ 1981ರಲ್ಲಿ. ಮುಖ್ಯ ಗಮನಿಸಬೇಕಾದಂತಂದ್ರೆ ಕರ್ನಾಟಕ ರಾಜ್ಯ ಮಟ್ಟದ ಪರಿಷತ್ತು ಪ್ರಾರಂಭ ಆದದ್ದು 1982ರಲ್ಲಿ. ಅದಕ್ಕಿಂತ ಒಂದು ವರ್ಷ ಮೊದಲೇ ಈ ಒಂದು ಸಂಸ್ಥೆ ಪ್ರಾರಂಭ ಆಯಿತು. ಅಂದಿನಿಂದ ಇಂದಿನವರೆಗೂ ಕೂಡ ಕನ್ನಡ ಕಾವ್ಯಗಳನ್ನು ಗಮಕದ ಮೂಲಕವಾಗಿ ಜನರಿಗೆ ಪರಿಚಯ ಮಾಡಿದ ಕುಮಾರವ್ಯಾಸ ಭಾರತ ಇರ್ಬೋದು, ಜೈಮಿನಿ ಭಾರತ, ಹರಿಶ್ಚಂದ್ರ ಕಾವ್ಯ, ಭಾರತ, ನಳಚರಿತ್ರೆ, ಈ ಮುಂತಾದ ಎಲ್ಲ ಕಾವ್ಯಗಳನ್ನು ಕೂಡ ನಮ್ಮ ಈ ಸಂಘದ ಮೂಲಕವಾಗಿ ಜನರಿಗೆ ನಾವು ಬರೆದು ಪರಿಚಯ ಮಾಡಿಸ್ತಾ ಬಂದಿದ್ದೇವೆ. ಹೀಗೆ ಪ್ರಾರಂಭವಾದಂತಹ ಈ ಸಂಘ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು, ಈ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ವರದಪುರದ ಶ್ರೀ ಶ್ರೀ ಧರ್ಮಾಶ್ರಮದ ಶ್ರೀ ಶ್ರೀಧರ ಸೇವಾ ಮಹಾಮಂಡಲದ ಸಹಯೋಗವಿದೆ. ಗಮಕ ವಾಚನ ಸದ್ಗುರು ಶ್ರೀಧರ್ ಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾಗಿತ್ತು. ಕಳೆದ 17 ವರ್ಷಗಳಿಂದ ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಶ್ರೀ ಗುರುಗಳ ಸನ್ನಿಧಿ ವರದಪುರದಲ್ಲಿ ಗಮಕ ಸಪ್ತಾಹ ಕಾರ್ಯಕ್ರಮವು ನಡೆಸಲಾಗುತ್ತಿದೆ ಎಂದರು. ಅವರ ಒಂದು ಉತ್ತೇಜನ, ಅವರ ಭರವಸೆಯಿಂದಾಗಿ ನಾವು ಈ ಸಂಘವನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ಧೈರ್ಯ ಮಾಡಿದ್ವಿ. ಯಾಕೆಂದರೆ ಊಟ, ವಸತಿ ಮುಂತಾದ ಎಲ್ಲ ಸೌಕರ್ಯಗಳು ಕೂಡ ಅವರು ಒದಗಿಸ್ತಾ ಇದ್ದಾರೆ. ಹಾಗೆ ನಮಗೆ ಧೈರ್ಯ ಬಂದು ನಡೆಸಬಹುದು ಎಂಬುದಕ್ಕಂತ. ಇನ್ನೊಂದೇನೆಂದರೆ ನಮ್ಮ ಸಂಘ ಅನೇಕ ಕಾರ್ಯಕ್ರಮ ನಡೆಸಿದೆ. ಈ ಎಲ್ಲ ಕಾವ್ಯಗಳ ಬಗ್ಗೆ ನಾನು ಹೇಳಿದೆ. 2006ರಲ್ಲಿ ನಾವು ಈ ಸಂಘದ ರಜತ ಮಹೋತ್ಸವವನ್ನು ನಮ್ಮ ತಿರುಮಣೆಯಿಂದ ಆಚರಿಸಿದ್ದೇವೆ. ಹಾಗೆ 25 ವರ್ಷಗಳ ಕಾಲ ಸಂಘದ ಅಧ್ಯಕ್ಷರಾಗಿ ಮುನ್ನಡೆಸಿರ್ತಕ್ಕಂಥವರು ಹೊಸಬಳ ಸೀತಾರಾಮರಾಯ. 2006ರಲ್ಲಿ ಅವರನ್ನು ನಾವು ಗೌರವಾಧ್ಯಕ್ಷರು ಅಂತಾಗಿ ಅವರನ್ನು ಹುದ್ದೆಯಿಂದ ನಾವು ಮಾಡಿ ಸೃಷ್ಟಿಸಿ ಅವರನ್ನು ಅದರಲ್ಲಿ ನಿಯುಕ್ತಿ ಮಾಡಿದ್ವಿ. ಆಗ ನನ್ನನ್ನು ವಿಶೇಷವಾದ ವರದಿ ಮತ್ತು ಮಾಹಿತಿಗಳ ಮೂಲಕ ಜಾಗೃತಿ ಮೂಡಿಸಬೇಕು, ಗಮಕ ಸಂಘ ಉಳಿಬೇಕು, ಬೆಳೆಯಬೇಕು, ಆ ಮೂಲಕ ಒಂದು ಕಾರ್ಯಕ್ರಮ ಯಶಸ್ವಿಯಾಗುತ್ತೆ, ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದು ವಿವರಗಳನ್ನು ಮತ್ತು ಏನಾದರೂ ಪ್ರಶ್ನೆಗಳಿದ್ದರೆ ಮಾಹಿತಿಗಳನ್ನು ನೀವು ಕೇಳಿಕೊಳ್ಳಬಹುದು. ದಯಮಾಡಿ ಸಹಕರಿಸಿ ಅಂತ ನಮ್ಮ ಟ್ರಸ್ಟಿನ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ಸಾಗರದಲ್ಲಿ ಗಮಕ ಕಲಾ ಸಂಘವು 1981ರಲ್ಲಿ ಸ್ಥಾಪನೆಯಾಯಿತು. ಗಮಕಿ ಹೊಸಬಾಳೆ ಸೀತಾರಾಮರಾಯರು ಸಂಸ್ಥಾಪಕ ಅಧ್ಯಕ್ಷರು, ಭೀಮಾಚಾರ್, ನೀನಾ ಮಧ್ಯಸ್ಥರು, BS ಚಂದ್ರಶೇಖರ್, ಕಲ್ಸೆ ತಿಮ್ಮಪ್ಪ ಮುಂತಾದವರು ಸದಸ್ಯರಾಗಿ ಈ ಸಂಸ್ಥೆಗೆ ಅಡಿಪಾಯವನ್ನ ಹಾಕಿದ್ದಾರೆ. 1982ರಲ್ಲಿ ರಾಜ್ಯ ಮಟ್ಟದ ಗಮಕ ಪರಿಷತ್ತು ಅಸ್ತಿತ್ವಕ್ಕೆ ಬಂದಿದ್ದು, ಅದಕ್ಕೂ ಮೊದಲು ಇಲ್ಲಿ ಗಮಕ ಕಲಾ ಸಂಘ ಆರಂಭಗೊಂಡಿದೆ ಎಂದರು. ಈ ಸಂದರ್ಭದಲ್ಲಿ ಗಮಕ ಕಲಾ ಸಂಘದ ನಿರ್ದೇಶಕರಾದ ರವೀಂದ್ರ KM ಕಟ್ಟಿನಕೆರೆ, G ಯೋಗೀಶ್, ಭಾರತಿ, ಸುದರ್ಶನ್ ಹೀಗೆ ಮೊದಲಾದವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.